ಕರ್ನಾಟಕ ರಾಜ್ಯ ತೊಗಟವೀರ ಕ್ಷತ್ರಿಯ ಸಂಘದಿಂದ ಅದ್ಭುತವಾದ ಒಂದು ಕಟ್ಟಡ ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಿದೆ, ಉದ್ಘಾಟನೆ ಆಗಿದೆ ಸರ್. ಈ ಸಂದರ್ಭದಲ್ಲಿ ಇಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಿದ್ಯಾರ್ಥಿಗಳು ನಮ್ಮ ಸಮಾಜದ ಬೆನ್ನೆಲುಬಾಗಿ ಅವರ ವಿದ್ಯಾಭ್ಯಾಸ ಬಹಳ ಸುಗಮವಾಗಿ ನಡೆದು ಸಮಾಜಕ್ಕೆ ಅವರಿಂದ ಕೊಡುಗೆ ಆಗಲಿ ಎಂಬ ಉದ್ದೇಶದಿಂದ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ 1997ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಘವನ್ನು 47ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಘ ಈ ದಿನ ವಿದ್ಯಾರ್ಥಿಗಳ ನಿಲಯದ ಉದ್ಘಾಟನೆ ಆಗಿದೆ. ಇದು ಸುಸೂತ್ರವಾಗಿ ನಡೆದಿದೆ. ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಇದಕ್ಕೆ ಸಹಕರಿಸಿರುವುದರಿಂದ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಂಘದ ಕಾರ್ಯದರ್ಶಿಯಾದ ನಾನು ಸುಮಾರು 26 ವರ್ಷಗಳಿಂದ ಈ ಸಂಘದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರುತ್ತೇನೆ. ನಿಮ್ಮ ಹೆಸರು ಸರ್? ಎಂ ಚಿಕ್ಕರಾಮಯ್ಯ. ಮುಂದೆ ಬರೋ ವಿದ್ಯಾರ್ಥಿಗಳು ಅನುಕೂಲವಾಗೈತೆ, ಹಾಸ್ಟೆಲ್ ಇದೆ, ಅವರ ಸದುಪಯೋಗ ಮಾಡಿಕೊಂಡು ಒಳ್ಳೆಯ ವಿದ್ಯಾರ್ಥಿ ತಗೊಂಡು ಮುಂದೆ ಅವರು ಮುಂದುವರಿಸಬೇಕು ಅನ್ನೋದು ಒಂದು ನಮ್ಮ ಇಷ್ಟ. ನಿಮ್ಮ ಹೆಸರು? ನಾಗರಾಜು ಸರ್. ನಾವು ಮಂಡಲ ಪಂಚಾಯತ್ ಪ್ರಧಾನರು ಉದಯ್ ಕುಮಾರ್ ಅಂತ. ನಮ್ಮ ಈ ಒಂದು ಸಂಘದಿಂದ ಭಾಳಷ್ಟು ವಿದ್ಯಾರ್ಥಿಗಳು ಭಾಳ ಹಿಂದಿನ ಕಾಲದಿಂದಲೂ ವ್ಯವಸ್ಥೆ ಇರಲಿಲ್ಲ, ಈಗ ಅದ್ಭುತವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ನಮ್ಮ ಜನಾಂಗದ ಯುವಕರು, ದೊಡ್ಡವರು, ಹಿರಿಯರು, ಪಿತಾಮಹಗಳು ಎಲ್ಲರೂ ಸೇರಿ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಸದುಪಯೋಗವನ್ನು ನಮ್ಮ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲನೂ ಇಲ್ಲಿಂದ ಒಳ್ಳೆಯ ಸಂದೇಶ ನಮ್ಮ ಜನಗಳಿಗೆ, ನಮ್ಮ ಜನಾಂಗಕ್ಕೆ ಒಳ್ಳೆಯ ವಿದ್ಯಾವಂತರಾಗಿ ಮುಂದೆ ಪ್ರಜ್ವಲವಾಗಿ ಅವ್ರ ಮಕ್ಕಳು ಮತ್ತು ಬರೋ ಥರ ಇಲ್ಲಿ ಅವರೂ ಒಂದು ಇಂಪ್ರೂವ್ಮೆಂಟ್ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಆಶಿಸೋಣ. 1947ರಲ್ಲಿ ಸ್ಥಾಪನೆ ಆಗಿದ್ದು ಸಂಘನ ಆ ಕಾಲದಲ್ಲಿ ಒಬ್ಬ ಮಹನೀಯರು ಈ ಜಾಗವನ್ನು 25,000ಕ್ಕೆ ಕೊಂಡ್ಕೊಂಡ್ರು. ಇವತ್ತು ಈ ಜಾಗ ನಮಗೆ ಅಂದರೆ ನಮ್ಮ ಕುಲಬಾಂಧವರ ಮಕ್ಕಳಿಗೆ ಉಪಯೋಗಕ್ಕೆ ಬರಲಿ ಅಂತ ಒಂದು ದೊಡ್ಡ ಸಂಸ್ಥೆ ಥರ ವಿದ್ಯಾರ್ಥಿ ನಿಲಯನ ಕಟ್ಟಿಸಿದ್ದೀವಿ. ಅಂದರೆ ಎಲ್ಲರದ್ದು ಕೈವಾಡ ಇದರಲ್ಲಿದೆ. ಎಲ್ಲ ಜನಾಂಗ, ನಮ್ಮ ಜನಾಂಗ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ನಮಗೆ ಸಂತೋಷ ಆಗ್ತಾ ಇರೋದು, ನಾವು ಇದೇ ಸಂಘದ ವಿದ್ಯಾರ್ಥಿಯಾಗಿದ್ದೆವು ಒಂದು ಕಾಲದಲ್ಲಿ. ಈಗ ನನಗೆ 71 ವರ್ಷ. ನಾನು ಇಲ್ಲಿ ಸೇರಿ ಸುಮಾರು 4 ವರ್ಷ ಇಲ್ಲಿ ಓದಿದ್ದೀನಿ. ಅದೇ ಥರ ಕೆಲಸಕ್ಕೂ ಹೋಗಿದ್ದೀನಿ. ಕೆಲಸ ಸೇರಿದ ಮೇಲೆ 1 ವರ್ಷಕ್ಕೇ ನಾನು ಡೈರೆಕ್ಟ್ರಾಗಿ ಇಲ್ಲಿ ಸೇರಿದೆ. ಇವತ್ತು ನಮ್ಮ ಸಂಘಕ್ಕೆ ಈ ಥರ ಒಂದು ಪೊಸಿಷನ್ ಬಂದಿದೆ ಅಂದರೆ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಮಕ್ಕಳಿಗೆ ಮುಂದಕ್ಕೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ನಮಗೆ ನಂಬಿಕೆ ಇದೆ. ನಿಮ್ಮ ಹೆಸರು? ಇಷ್ಟು ಹೇಳಿ ನಾನು ನಿಮ್ಮ ಹೆಸರು? ನಿಮ್ಮ ಹೆಸರು? ರಾಮಚಂದ್ರಯ್ಯ ಅಂತ. ಎಲ್ಲರೂ ಏನು ಸಂದೇಶ? ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ತೊಗಟವೀರ ಕ್ಷತ್ರಿಯ ಸಂಘದ ಪದಾಧಿಕಾರಿಗಳೆಲ್ಲರೂ ಒಳ್ಳೆ ಒಂದು ತುಂಬ ಸಹಕಾರದಿಂದ ಈ ಒಂದು ವಿದ್ಯಾರ್ಥಿ ನಿಲಯ ಕಟ್ಟಡ ಉದ್ಘಾಟನೆ ಮಾಡಿರೋದು ಒಂದು ನಮ್ಮ ಸಮಾಜದಲ್ಲಿ ಮರೆಯಬಾರ್ದು ಅಂತ ಒಂದು ಸುದಿನ. ಇಲ್ಲಿ ಯಾರೇ ಬರಲಿ, ಹಿಂದೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಳ್ಳೊಳ್ಳೆ ಪದವೀರರಾಗಿದ್ದಾರೆ. ಒಳ್ಳೆ ಪದವಿಗಳಿದ್ದು ಅವರು ಸ್ಮರಣೀಯವಾಗಿ ನಮಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮುಂದೇನು ಬರೋ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಅವರ ಒಂದು ಅಪೇಕ್ಷೆಯಂತೆ ಯಾವುದೇ ಒಂದು ಸ್ಟಡಿನಲ್ಲಿ ಓದಿ ಅವರ ಜೀವನ ಮಟ್ಟವನ್ನು ಉತ್ತಮಗೊಳಿಸಿದ್ರೆ ನಮ್ಮ ತೊಗಟವೀರ ಕ್ಷತ್ರಿಯ ಸಂಘ ಒಂದು ಒಳ್ಳೆಯ ಹೆಸರು ಗಳಿಸುತ್ತೆ ಅಂತೇಳ್ಬಿಟ್ಟು ನಾನು ತುಂಬ ಆಸೆಯಿಂದ ನಾನು ಒಂದು ಕಿರುನುಡಿಯನ್ನು ನಾನು ಕೊಡ್ತಾಯಿದ್ದೀನಿ. ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ನಮ್ಮ ಹಿರಿಯರಾದಂಥ ಚಿಕ್ಕರಾಮಯ್ಯನವರು ಕಾರ್ಯದರ್ಶಿ. ನಾನು ಆಂತರಿಕ ಲೆಕ್ಕ ಪರಿಶೋಧನಾಕಾರಿ. ನಾನು 2015ರಿಂದ ನಾನು ಈ ಸಂಘದಲ್ಲಿ ನಿರ್ದೇಶಕರಾಗಿ ಖಜಾಂಚಿಯಾಗಿ ಕೆಲಸ ಮಾಡಿದೆ. ಖಜಾಂಚಿ ಸ್ಥಾನ ನಮ್ಮ ಗಣೇಶ್ ಅವರಿಗೆ ವರ್ಗಾವಣೆ ಮಾಡಿ ನಾನು ಈಗ ಆಂತರಿಕ ಲೆಕ್ಕ ಪರಿಶೋಧನಾ ಕಾರ್ಯದಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ಎಲ್ಲರದ್ದು ಸಹಕಾರ ತುಂಬ ಇದೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸಿ ಈ ಒಂದು ಉದ್ಘಾಟನೆಯಾದ ಒಂದು ಕಟ್ಟಡದ ಒಂದು ಉದ್ದೇಶವನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನಲ್ಲಿ ವಿನಂತಿಸಿಕೊಳ್ತಾ ನನ್ನ ಒಂದು ಮಾತನ್ನು ನಾನು ಮುಗಿಸಿದ್ರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಂಗಳೂರು ನಗರ ಮಹಾನಗರ ಪಾಲಿಕೆಯಲ್ಲಿ 4 ಗಡಿ ಗೋಪುರಗಳು, ಹೆಮ್ಮೆಯ ಗಡಿ ಗೋಪುರಗಳಿದ್ದಾವೆ. ನಮ್ಮ ತೊಗಟವೀರದಲ್ಲೂ 4 ಗಡಿ ಗೋಪುರಗಳಿದ್ದಾವೆ. ಒಂದು ನಮ್ಮ ರಾಜಾ ರಾಮ್ ಮೋಹನ್ ರಾಯ್
ರಸ್ತೆಯಲ್ಲಿರುವಂಥದ್ದು ನಮ್ಮ ತೊಗಟುವೀರರ ಸಂಘ, ಎರಡನೇದು ನಮ್ಮ ತಪಸ್ಸಿಹಳ್ಳಿ ಆಶ್ರಮ ಮತ್ತು ಇದು ಮೂರನೇದು ನಮ್ಮ ಶೇಷಾದ್ರಿಪುರಂ ವಿದ್ಯಾರ್ಥಿ ನಿಲಯ. ನಾಲ್ಕನೇದು ಆಗಬೇಕಾಗಿದೆ ಕಬ್ಬನ್ಪೇಟೆಯಲ್ಲಿ ತೊಗಟುವೀರರ ಭವನ. ಈ ನಾಲ್ಕು ನಮ್ಮ ಹೆಮ್ಮೆ. ಮೂರಾಗಿದೆ, ಇದು ನಾಲ್ಕನೇದು. ಇಲ್ಲಿಂದ ಆಚೆಗೆ ಮಾಡ್ತಾರೆ ನಮ್ಮ ಸೋಮಶೇಖರು, ನಮ್ಮ ಅಚ್ಚಪ್ಪ ನಾಗರಾಜು ಅವರೆಲ್ಲ ವೃಂದ ಅಂತ ಹೇಳ್ಬಿಟ್ಟು ನಾವು ತುಂಬ ಆಸೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ. ಈ ನಾಲ್ಕು ಆದಮೇಲೆ ನಮ್ಮ ತೊಗಟುವೀರರಿಗೆ ಒಂದು ಹೆಮ್ಮೆ ಅಂತ ಹೇಳ್ತಾ 4 ಗೋಪುರಗಳಾಗಲಿ ಅಂತ ಆಶಿಸ್ತೇನೆ. ನೀವೇನು ಮಾಡ್ತಾಯಿದ್ದೀರಿ ಸರ್? ಸರ್, ನೀವೇನು ಮಾಡ್ತಾಯಿದ್ದೀರಿ ಪ್ರೆಸೆಂಟ್ ಸದ್ಯಕ್ಕೆ? ನಾವು ಸದ್ಯಕ್ಕೆ ಏನಿಲ್ಲ, ನಾವೊಬ್ಬ ಸಮುದಾಯದ ಮಕ್ಕಳು ಒಬ್ಬರು ಇಂಜಿನಿಯರಿಂಗು, ಇನ್ನೊಬ್ಬರು BBA ನಮ್ಮ ಮಗ MSc ಸ್ಟ್ಯಾಟಿಸ್ಟಿಕ್ಸ್, ಮಗಳು ಬಂದು ಬಯೋಕೆಮಿಸ್ಟ್ರಿ ಜರ್ಮನಿಯಲ್ಲಿ PhD ಮಾಡಿದ್ಲು. ಈಗ ಕೆನಡಾದಲ್ಲಿ ಜಾಬ್ಗೆ ಅಪ್ಲೈ ಮಾಡ್ತಿದ್ರು. ಕೆನಡಾದಲ್ಲಿ ಮದುವೆ ಆಗಿದೆ, ಕೆನಡಾಗೆ ಹೋಗ್ತಾ ಇದ್ದಾಳೆ. ನಾವೆಲ್ಲ ರೈತರ ಕುಟುಂಬದಿಂದ ಬಂದು ನಮ್ಮದು ಒಂದು ಚಿಕ್ಕ ಹಳ್ಳಿ, ನಮ್ಮದು ಹತ್ರ ತಿನ್ನಹಳ್ಳಿ ಅಂತ. ಸಮಾಜಕ್ಕೆ ಅವ್ರ ಕೊಡುಗೆನೂ ಇದೆ. ಅವ್ರ ಕೊಡುಗೆನೂ ಇದೆ. ಇನ್ನು ನಾವು ಅಲ್ಲಿ ಹಳ್ಳಿಯಿಂದ ಒಂದು ಮಂಡಲ ಪಂಚಾಯತ್ ಉಪಪ್ರಧಾನ ಆಗಿ ಇಲ್ಲಿ ಬೆಂಗಳೂರಿಗೆ ಬಂದು ಒಂದು ಬುಕ್ಸ್ ಅಂಗಡಿಯನ್ನು ವ್ಯಾಪಾರ ಮಾಡಿಕೊಂಡು ಅದರಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗಿ ಮಕ್ಕಳನ್ನ ಓದಿಸ್ಕೊಂಡು ಒಂದು ಈ ಮಟ್ಟಕ್ಕೆ ನಮ್ಮ ಮಕ್ಕಳನ್ನ ಜೀವನ ವಿದ್ಯಾಭ್ಯಾಸನ ಕೊಟ್ಟಿದ್ದೀವಿ ಅವರಿಗೆ. ನಿಮ್ಮ ಹೆಸರು? ನಮ್ಮ ಹೆಸರು ಉದಯ್ ಕುಮಾರ್ ಅಂತ. ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಈ ಜಾಗದ ದಾನಿಗಳು ಮುನಿವೆಂಕಟಪ್ಪ ಅವರಿಂದ ಇದೆಲ್ಲ ಆಗಿದೆ. ಅವರಾದ ನಂತರ ಸುಮಾರು ಜನ ಬಂದು ಹೋಗಿದ್ದಾರೆ. ಇತ್ತೀಚೆಗೆ ನಮ್ಮ ತೊಗಟುವೀರ ಕ್ಷೇತ್ರ ಸಂಘ ತುಂಬ ಇಂಪ್ರೂವ್ಮೆಂಟ್ ಆಗೋದಕ್ಕೆ ನಮ್ಮ ಅಧ್ಯಕ್ಷರಾದ ಸೋಮಶೇಖರ್ ಮತ್ತು ಅಚ್ಚಪ್ಪ ನಾಗರಾಜ್ ಅವರ ಕಾರಣ. ಅವರಿಬ್ಬರಿಂದ ಈ ಕಟ್ಟಡ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ಸಮಾಜದ ಸುಮಾರು ಜನ ವ್ಯಕ್ತಿಗಳು ನಮಗೆ ಸಹಕರಿಸಿದ್ದಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ನಮಗೆ 2 ಕರ್ನಾಟಕ ತೊಗಟುವೀರ ಕ್ಷೇತ್ರ ಸಂಘದ 2 ರತ್ನಗಳಿದ್ದಂಗೆ ಸೋಮಶೇಖರ್ ಹಾಗೂ ಅಚ್ಚಪ್ಪ ನಾಗರಾಜರು ಎಲ್ಲರೂ ಕೋಆಪ್ರೇಷನ್ ಮಾಡಿರೋದನ್ನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ವಿದ್ಯಾರ್ಥಿಗಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಕೇಳ್ಕೊತೀನಿ. ನನ್ನ ಹೆಸರು ಪ್ರಕಾಶ್, ರಿಟೈರ್ಡ್ GST ಇನ್ಸ್ಪೆಕ್ಟರ್. ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಸರ್? ನನ್ನ ಒಬ್ಬ ಮಗ ಬಂದು ಆಸ್ಟ್ರೇಲಿಯಾದಲ್ಲಿ ಮಗ ಸೊಸೆ ಇದ್ದಾರೆ, ಚಿಕ್ಕ ಮಗ ಸೊಸೆ ಮನೆಯಲ್ಲೇ ಇದ್ದಾರೆ. ಇಲ್ಲೇ ಸಂಭಾಗಿರಾಮ್ನದಲ್ಲಿ ಸರ್, ನೇಕಾರ ಸಮುದಾಯ ಅನ್ನೋದು ಅದು ತುಂಬ ಹಿಂದೆ ಇದೆ. ಅದಕ್ಕೆ ಹಿಂದುಳಿದ ವರ್ಗದಲ್ಲಿ ಇರುವಂಥ ನೇಕಾರ ಸಂಘ ಅಂತ ಹೇಳ್ತಾರೆ. ಸರಿನಾ? ನೇಕಾರ ಸಮುದಾಯದಲ್ಲಿ ಏನು ಓದಿದವರು ತುಂಬ ಕಡಿಮೆ. ನಮ್ಮ ಹಿರಿಯರು ಮುನಿರಾಜನವರು ಆ ಉದ್ದೇಶವನ್ನು ಮುಂದಾಲೋಚನೆಯಿಂದ ನೇಕಾರ ಸಮುದಾಯದಲ್ಲಿ ಯಾರು ಓದಿರೋರು ತುಂಬ ಕಮ್ಮಿ ಇದ್ದಾರೆ. ಸೊ ಓದಿರೋ ಅವರಿಗೆ ಊರಿಂದ ಬಂದು ಇಲ್ಲಿ ಬೆಂಗಳೂರಲ್ಲೂ ಓದೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಯಾಕೆಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಓದೋದಕ್ಕೆ ತುಂಬ ಕಷ್ಟ. ಸೊ ಆ ಮುಂದಾಲೋಚನೆಯಿಂದ ಅವರು ಇಲ್ಲಿ ಈ ಜಾಗವನ್ನು ತಗೊಂಡು ಒಂದು ನಿರ್ಮಾಣ ಮಾಡಿ ಅಲ್ಲಿ ಇಲ್ಲಿ ಹುಡುಗರಿಗೆ ಊರಿಂದ ಬಂದಿರೋ ಹುಡುಗರಿಗೆ ಇಲ್ಲಿ ಫ್ರೀ ಹಾಸ್ಟೆಲ್ ಕೊಟ್ಟು ಅವ್ರಿಗೆ ಓದೋದಕ್ಕೆ ಜಾಗವನ್ನು ಮಾಡಿಕೊಟ್ಟು ಅಲ್ಲಿಂದ ಬಂದು ಓದಿದವರು ಈಗಿನ ತನಕ ನಮ್ಮ ಸಮುದಾಯದಲ್ಲಿ ಎಷ್ಟೋ ಚೆನ್ನಾಗಿ ತುಂಬ ಒಳ್ಳೆ ಕೆಲಸದಲ್ಲಿ ಇದ್ದಾರೆ. ಸೊ ಅದೇ ಕಾರ್ಯವನ್ನು ನಮ್ಮ ಈಗಿರೋರು ಎಲ್ಲರೂ ಅದನ್ನು ಮುಂದುವರಿಸ್ಕೊಂಡು ಈಗ ಒಂದು ಒಳ್ಳೆ ಹಾಸ್ಟೆಲ್ನ ಅವರ ಮುಂದೆ ಯಾವ ಜಾಗದಲ್ಲಿ ಅವರು ಸ್ಟಾರ್ಟ್ ಮಾಡಿದ್ರು ಅದೇ ಜಾಗದಲ್ಲಿ ಇಲ್ಲಿ ಒಳ್ಳೆಯ ದೊಡ್ಡ ಕಟ್ಟಡವನ್ನು ಕಟ್ಟಿದ್ದೀವಿ. ಇನ್ನೂ ತುಂಬ ಹಲವಾರು ಸ್ಟೂಡೆಂಟ್ಗಳನ್ನ ನಾವು ಫ್ರೀಯಾಗಿ ಉದ್ದೇಶವಾಗಿ ನಾವು ಅವರಿಗೆ ಇಲ್ಲಿ ಎದ್ದು ಅವರು ಓದೋದಕ್ಕೆ ನಾವು ಸೌಲಭ್ಯ ಮಾಡಿಕೊಟ್ಟಿದ್ದೀವಿ. ಸೊ ಇದೇ ರೀತಿ ಎಷ್ಟೋ ಸಮುದಾಯಗಳಲ್ಲಿ ಊರಿಂದ ಬಂದು ಓದೋದಕ್ಕೆ ಜಾಗವಿಲ್ಲದೆ ಇರೋ ಎಷ್ಟೋ ಸಮುದಾಯಗಳಿದೆ. ಇದೇ ರೀತಿ ನಮಗೆ ತುಂಬ ಹೆಮ್ಮೆ ಇದೆ. ನಮ್ಮ ಸಮುದಾಯದಲ್ಲಿ ಇಂಥವರು ಹಿರಿಯವರು ಮುಂದಾಲೋಚನೆಯಿಂದ ಮಾಡಿರೋದು ತುಂಬ ಸಂತೋಷ ಇದೆ. ಇದೇ ರೀತಿ ಎಲ್ಲ ಸಮುದಾಯದಲ್ಲೂ ಮಾಡ್ಕೊತಾನೆ. ನಿಮ್ಮ ಹೆಸರು? ನಟರಾಜ್.